ಫ್ರೆಂಡ್ಸ್, ನಾನಿವತ್ತೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೊಂದು ಉಪಯೋಗ ಆಗುವಂಥದ್ದೇ, ಕೂದಲಿಂದ ಪಾದದ ತನಕ ಒಂದು ಉಪಯೋಗಕ್ಕೆ ಬರುವಂಥದ್ದು. ಅದರಲ್ಲೂ ಈ ಕೂದಲ ಬಗ್ಗೆ ನಾನು ಹೇಳ್ತಾ ಇದ್ದೇನಲ್ಲ, ಖಂಡಿತ ಈ ರೆಮಿಡಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ, ವಿಡಿಯೋ ಫುಲ್ ನೋಡಿ. ಇನ್ನು ನಾನು ಈ ಕೂದಲಿನ ಬಗ್ಗೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದರೆ, ಖಂಡಿತವಾಗ್ಲೂ ಈ ಎಣ್ಣೆಯನ್ನೆಲ್ಲ ನೀವು ಯೂಸ್ ಮಾಡ್ತಾ ಬಂದರೆ, ಒಂದು ಸಣ್ಣ ಕ್ಲಿಪ್ ನೀವು ಯೂಸ್ ಮಾಡ್ತೀರಲ್ಲ ತಲೆ ಕೂದಲಿಗೆ, ಸ್ವಲ್ಪ ದಿನದಲ್ಲಿ ನೀವು ಆ ಸಣ್ಣ ಕ್ಲಿಪ್ ತೆಗೆದು ದೊಡ್ಡ ಕ್ಲಿಪ್ ಹಾಕಬೇಕಾಗ್ತದೆ. ಅಷ್ಟು ಗ್ರೋತ್ ಆಗ್ತದೆ ಕೂದಲು. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ನೀವು ಈ ಎಣ್ಣೆನೆಲ್ಲ ನೀವು ಉಪಯೋಗಿಸ್ಕೊಂಡು ನೋಡಿ. ಹಾಗೆಯೇ ಮನೆಯಲ್ಲಿರುವಂಥದ್ದೇ ಒಂದು ಪುಟ್ಟ ಕಾಳನ್ನು ಸಹ ನೀವು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅಷ್ಟು ಗ್ರೋತ್ ಆಗ್ತದೆ, ಡ್ಯಾಂಡ್ರಫ್ ಕಮ್ಮಿ ಆಗ್ತದೆ, ಮತ್ತು ವೈಟ್ ಹೇರ್ಸ್ ಕಮ್ಮಿ ಆಗ್ತದೆ, ತಲೆ ಕೂದಲು ಉದುರುದು ಸಹ ಕಮ್ಮಿ ಆಗ್ತದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ನಿಮಗೇ ಆಶ್ಚರ್ಯ ಆಗ್ಬೋದು. ಮೊದಲನೇದು ಬಂದು ಭೃಂಗರಾಜ ಎಣ್ಣೆ. ಇದು ಭೃಂಗರಾಜ ಎಣ್ಣೆ ನಿಮಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗ್ತದೆ. ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆದಂಥ ಒಂದು ಎಣ್ಣೆ ಇದು. ನೀವು ಈ ಅಂದರೆ ಈ ಎಣ್ಣೆ ಉಂಟಲ್ಲ, ಕೂದಲು ದಪ್ಪ ಆಗಲಿಕ್ಕೆ ಒಂದು ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅಂದರೆ ತುಂಬ ತೆಳುವು ಇರ್ತದೆ ಒಬ್ಬರಿಗೆ ಕೂದಲು, ಅವರು ಈ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಬೋದು. ಈ ಎಣ್ಣೆನ ತೊಗೊಂಡು ನೀವು ಕೂದಲಿಗೆ ಚೆಂದ ಮಾಡಿ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡಿದ ನಂತರ 1 ಗಂಟೆ ನೀವು ಬಿಡಿ. 1 ಗಂಟೆ ನಂತರ ನೀವು ಅದನ್ನು ಶಾಂಪು ಯೂಸ್ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಬೋದು. ಉಗ್ರ ಬೆಚ್ಚಗಿನ ನೀರು, ತುಂಬ ಬಿಸಿ ನೀರು ಸ್ನಾನ ಮಾಡಬೇಡಿ. ತಣ್ಣನೆ ನೀರು ಸ್ನಾನ ಮಾಡಿ ನಿಮಗೆ ಅಭ್ಯಾಸ ಇದ್ದರೆ ಅದರಲ್ಲೇ ಮಾಡಿ. ಇಲ್ಲ ಅಂತೇಳಿದರೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ. ಇಲ್ಲ ಅಂತೇಳಿದರೆ ನಿಮಗೆ 1 ಗಂಟೆ ಬೇಡ ಹೇಳಿದರೆ ನೀವು ನೈಟ್ ಫುಲ್ಲು ಓವರ್ ನೈಟ್ ಸಹ ನೀವು ಆ ಎಣ್ಣೆಯನ್ನು ತಲೆಗೆ ಚೆಂದ ಮಾಡಿ ಮಸಾಜ್ ಮಾಡಿ ಹಾಗೆ ಬಿಟ್ಕೊಳ್ಬೋದು. ಬೆಳಿಗ್ಗೆ ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು. ಈ ಭೃಂಗರಾಜ ಎಣ್ಣೆನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗ್ತದೆ. ಅಂದರೆ ಈಗ ಒಬ್ಬರಿಗೆ ಕೂದಲು ನೋಡಿ ತುಂಬ ವೀಕ್ ಇರ್ತದೆ, ಸ್ವಲ್ಪ ಹೀಗೆ ಎಳಿವಾಗಲೇ ಇದು ಕೈಯಲ್ಲಿ ಕೂದಲು ಬರ್ತದೆ ನೋಡಿ, ಅಂಥವರು ಈ ಎಣ್ಣೆನ ಯೂಸ್ ಮಾಡ್ಬೋದು. ಇದು ಮಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನೀವು ಇದನ್ನು ವಾರಕ್ಕೆ 1-2 ಸಲ 3 ಸಲ ಈ ಎಣ್ಣೆಯನ್ನು ನೀವು ಯೂಸ್ ಮಾಡ್ಬೋದು. ಖಂಡಿತ ಯೂಸ್ ಮಾಡಿ ನೋಡಿ. ಇದರಲ್ಲಿ ಸಹ ನಿಮಗೇನು ಸೈಡ್ ಎಫೆಕ್ಟ್ ಇಲ್ಲ ಈ ಭೃಂಗರಾಜ ಎಣ್ಣೆಯಲ್ಲಿ. ಇನ್ನೊಂದು ಅಂತೇಳಿದರೆ, ನಾವೆಲ್ಲ ಯೂಸ್ ಮಾಡುವಂಥದ್ದು ಎಣ್ಣೆ ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಬಗ್ಗೆ ನಾನು ಹೇಳಬೇಕಂತಲೇ ಇಲ್ಲ. ಇದು ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಸಹ ತೆಂಗಿನೆಣ್ಣೆ ಜಾಸ್ತಿಯಾಗಿ ನಾವು ಯೂಸ್ ಮಾಡ್ತೇವೆ. ಈ ತೆಂಗಿನೆಣ್ಣೆ ಅಂದರೆ ತಲೆಗೆ ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನಮ್ಮ ಚರ್ಮಕ್ಕೆ ಸಹ ತುಂಬ ಒಳ್ಳೆಯದಲ್ವ ತೆಂಗಿನೆಣ್ಣೆ. ಈಗ ಮುಖಕ್ಕೆ ಸಹ ನಾವು ಅದನ್ನು ಮಸಾಜ್ ಮಾಡ್ಕೊಂಡು, ಪಿಂಪಲ್ಲು ಅಥವಾ ಎಣ್ಣೆ ಇದು ಆಯಿಲ್ ಸ್ಕಿನ್ ಇದ್ದವರು ಮಸಾಜ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಸ್ಕಿನ್ನಿಗೆ ನಾನು ಹೇಳೋದು, ತಲೆಗೆ ಚೆಂದ ಮಾಡಿ ನೀವು ಸ್ವಲ್ಪ ಬಿಸಿ ಮಾಡಿ ಸಹ, ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿ ಸಹ ನೀವು ತಲೆಗೆ ಮಸಾಜ್ ಮಾಡ್ಕೊಳ್ಬೋದು. ಅಂದರೆ ಇದು ಬ್ಲಡ್ ಸರ್ಕ್ಯುಲೇಷನು ಒಂದು ಕರೆಕ್ಟಾಗಿ ಆಗ್ತದೆ ಈ ಥರ ಎಲ್ಲ ಎಣ್ಣೆ ಎಲ್ಲ ಮಸಾಜ್ ಮಾಡೋದ್ರಿಂದ. ಮತ್ತು ಕೂದಲು ಬುಡದಿಂದ ಸ್ಟ್ರಾಂಗ್ ಆಗ್ತಾ ಬರ್ತದೆ, ಮತ್ತು ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೂದಲು. ನೀವು ಅದೇ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಸ್ವಲ್ಪ ಬಿಸಿ ಆದರೆ ಮಾಡ್ಕೊಳ್ಳಿ. ಇಲ್ಲ ಅಂತೇಳಿದರೆ ಹಾಗೆ ಸಹ ನೀವು ಹಾಕ್ಕೊಳ್ಬೋದು. ಅದನ್ನು ಚೆಂದ ಮಾಡಿ ಮಸಾಜ್ ಮಾಡಿಕೊಂಡು 1-2 ಗಂಟೆ ಅಂದರೆ 2 ಅವರ್ಸ್ ಆದರೂ ನೀವು ಬಿಟ್ಕೊಳ್ಬೋದು. ಅಥವಾ ಓವರ್ ನೈಟ್ ಸಹ ನೀವು ಬಿಡ್ಬೋದು. ಒಬ್ಬೊಬ್ಬರಿಗೆ ಓವರ್ ನೈಟ್ ಬಿಟ್ಟರೆ ಸ್ಕಿನ್ ಹಾಳಾಗ್ತದೆ ಅಂತೇಳಿ ಒಬ್ಬೊಬ್ಬರು ಬಿಟ್ಕೊಳ್ಳೋದಿಲ್ಲ. ನೀವು ಡೇಯಲ್ಲಿ 1-2 ಗಂಟೆ ನೀವು ಎಣ್ಣೆ ಹಾಕಿ ಬಿಟ್ಕೊಳ್ಳಿ, ಅಂದರೆ ಹಾಗೆಯೇ ಬಿಡಿ ನೀವು. ಅದರ ನಂತರ ನೀವು ಶಾಂಪು ಹಾಕಿ ಚೆಂದ ಮಾಡಿ ವಾಶ್ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ಸಹ ತಲೆ ಕೂದಲು ಗ್ರೋತ್ ಒಳ್ಳೆ ರೀತಿಯಲ್ಲಿ ಆಗ್ತದೆ, ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಬಂದು ಮೊಟ್ಟೆ. ನೀವು ಈಗ ಕೂದಲು ತೆಳುವು ಇದ್ದವರಿಗೆ ನಾನು ಹೇಳೋದು, ಅಥವಾ ಒಂಥರ ಡಲ್ ಆಗಿರ್ತದೆ ನೋಡಿ ಕೂದಲೆಲ್ಲ, ಅಂಥವರು ಸಹ, ಅಥವಾ ಶೈನಿಂಗ್ ಇಲ್ಲ ಹಾಗೆಲ್ಲ ಇರುವಾಗ ನೀವು ಈ ಮೊಟ್ಟೆಯನ್ನು ತೊಗೊಂಡು 1-2 ಮೊಟ್ಟೆ ತೊಗೊಳ್ಳಿ. ನೀವು ಫುಲ್ ಮೊಟ್ಟೆ ಆದರೂ ಹಾಕ್ಕೊಳ್ಬೋದು, ಅಂದರೆ ಎಲ್ಲೋ ವೈಟ್ ಎಲ್ಲ ಮಿಕ್ಸ್ ಮಾಡಿ. ಅದು ನಾನು ಹೇಳೋದು ಖಾಲಿ ವೈಟ್ ಹಾಕೋದು ಒಳ್ಳೆಯದು. 2 ಮೊಟ್ಟೆ ತೊಗೊಂಡು ನೀವು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಅದನ್ನು ನೀವು ಕೂದಲು ಮತ್ತು ನೆತ್ತಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ, ಸಾಕಾಗ್ತದೆ. ಅರ್ಧ ಗಂಟೆಯಲ್ಲಿ ಅದು ಒಣಗ್ತದೆ. ಒಂದು 30-35 ನಿಮಿಷ ಬಿಟ್ಕೊಂಡ್ರೆ ಸಹ ಸಾಕಾಗ್ತದೆ. ಅದರ ನಂತರ ನೀವು ಇದನ್ನು ಮಾತ್ರ ನೀವು ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡೋದು ಒಳ್ಳೆಯದು. ಯಾಕಂತೇಳಿದ್ರೆ ಸ್ವಲ್ಪ ಸ್ಮೆಲ್ ಬಂದಾಗೆ ಆಗ್ತದಲ್ಲ ನಿಮಗೆ. ಅದು ಸ್ಮೆಲ್ ಬರ್ತದೆ ಹೇಳಿದರೆ ಇನ್ನೊಂದು ಹೇಳ್ತೀನಿ ನೋಡಿ, ಆ ಮೊಟ್ಟೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ, ಅಥವಾ ನಿಂಬೆಹಣ್ಣಿನ ರಸ ಸಹ ನೀವು ಮಿಕ್ಸ್ ಮಾಡಿ ಹಚ್ಬೋದು. ನಾನು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ, ಮೊಟ್ಟೆ ಹೇಗೆ ಹಚ್ಚೋದು ಅಂತೆಲ್ಲ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ವಿಡಿಯೋ ಖಂಡಿತವಾಗ್ಲೂ ನೋಡಿ. ಅದಕ್ಕೆ ನೀವು ಅಂದರೆ ಅದು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿದರೆ ಸ್ಮೆಲ್ ಬರೋದಿಲ್ಲ ತಲೆ ಕೂದಲಿದು. ಹಾಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅದರ ನಂತರ ನೀವು ಶಾಂಪು ಹಾಕಿ ತಲೆ ವಾಶ್ ಮಾಡ್ಕೊಳ್ಬೋದು. ಇದು ಕೂದಲಿಗೆ ಸಾಕಷ್ಟು ಒಂದು ಪೋಷಣೆ ಮತ್ತು ಪ್ರೋಟೀನ್ ಸಹ ಕೊಡ್ತದೆ ನಮಗೆ ಮೊಟ್ಟೆ ನಾವು ತಲೆಗೆ ಹಚ್ಚೋದ್ರಿಂದ.
ಮತ್ತು ಕೂದಲು ಉದುರೋದು ಕಮ್ಮಿ ಆಗ್ತಾ ಹೋಗ್ತದೆ, ಮತ್ತು ಕೂದಲು ದಪ್ಪ ಆಗ್ತದೆ, ಮತ್ತು ಶೈನಿಂಗ್ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮೊಟ್ಟೆ ಹಾಕೋದ್ರಿಂದ ಶೈನಿಂಗು ತುಂಬ ಬರ್ತದೆ. ಇನ್ನೊಂದು ಅಂತೇಳಿದರೆ, ಇದು ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದೇ ಒಂದು ವಸ್ತು, ಪುಟ್ಟ ಕಾಳು ಅಂತೇಳಿದೆ ನಿಮ್ಮ ಜೊತೆಯಲ್ಲಿ, ಮೆಂತೆಕಾಳು. ಮೆಂತೆಕಾಳು ಬಗ್ಗೆ ಹೇಳಬೇಕಂತಲೇ ಇಲ್ಲ ಅಲ್ವಾ, ನಮಗೆ ತಲೆಯಿಂದ ಪಾದದ ತನಕ ಮೆಂತೆಕಾಳಷ್ಟು ಪ್ರಯೋಜನ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ತೇನೆ ನಾನು. ಇದು ಸಹ ಮೆಂತೆ ಬೀಜ ಸಹ ತಲೆ ಕೂದಲು ತೆಳು ಇದ್ದರೆ ಅಥವಾ ಒಂಥರ ಕೂದಲೆಲ್ಲ ತೆಳುವಾಗಿ ಒಂಥರ ಆಗ್ತದಲ್ಲ, ಹಾಗೆ ಆಗುವಾಗ ಸಹ ನಾವು ಈ ಮೆಂತೆಕಾಳನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಇದಕ್ಕೆ ಮೆಂತೆ ಬೀಜ ನೀವು ರಾತ್ರಿ ಇಡೀ ನೆನೆಸಿಟ್ಕೊಳ್ಳಿ. ಇದರ ವಿಡಿಯೋ ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೇನೆ, ಲಾಂಗ್ ವಿಡಿಯೋ ಸಹ. ಖಂಡಿತವಾಗ್ಲೂ ನೀವು ಅದನ್ನು ನೋಡಿ. ನಾನೀಗ ಒಂದು ಸಣ್ಣ ಇದರಲ್ಲಿ ನಾನು ಹೇಳ್ತೇನೆ ನಿಮಗೆ. ರಾತ್ರಿ ಇಡೀ ನೀವು ನೆನೆಸಿಡಿ, ಬೆಳಿಗ್ಗೆ ಆ ಮೆಂತೆ ಬೀಜಗಳನ್ನು ನೈಸಾಗಿ ಗ್ರೈಂಡ್ ಮಾಡಿ, ಪೇಸ್ಟ್ ಥರ ಆಗ್ತದಲ್ಲ ಅದು. ಆ ಪೇಸ್ಟನ್ನು ನೀವು ನೆತ್ತಿಗೆ ಮತ್ತು ಕೂದಲಿಗೆಲ್ಲ ಹಚ್ಚೋದ್ರಿಂದ ಕಣ್ಣೆಲ್ಲ ನಿಮಗೆ ನೋಡಿ ಬೇಕಾದ್ರೆ ನೀವು ಕೋಲ್ಡ್ ಆಗ್ತದೆ, ಒಂಥರ ತಂಪದು. ಇದು ಉಂಟಲ್ಲ ಮೆಂತೆ ಬೀಜದ್ದು ಪೇಸ್ಟು, ತುಂಬ ತಂಪು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಅಂದರೆ ಮೈಗ್ರೇನು ಮತ್ತು ಸೈನಸ್ ಪ್ರಾಬ್ಲಮ್ ಇದ್ದವರು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಹೀಟ್ ಬಾಡಿಯವರಿಗಾದರೆ ತುಂಬ ಒಳ್ಳೆಯದು. ಅದು ನೆತ್ತಿಗೆಲ್ಲ ನಾವು ಹಚ್ತೇವಲ್ವ, ಆಗ ಇದು ಕಣ್ಣೆಲ್ಲ ತುಂಬ ಕೋಲ್ಡ್ ಆಗ್ತದೆ. ಅದನ್ನು ನೀವು ಒಂದು 30-35 ನಿಮಿಷ ಸಹ ನೀವು ಬಿಟ್ಕೊಂಡು ಅದರ ನಂತರ ಶಾಂಪು ಹಾಕಿ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೋದು. ಶಾಂಪು ಹಾಕಿನ ಮೊದಲು ನೀರಲ್ಲಿ ಫಸ್ಟಿಗೆ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಅಂಟಂಟು ಇರ್ತದಲ್ಲ. ಕ್ಲೀನಾಗಿ ತೊಳೆದ ನಂತರ ನೀವು ಶಾಂಪು ಹಾಕಿ ನೀವು ವಾಶ್ ಮಾಡ್ಕೊಳ್ಬೋದು. ಹೀಗೆ ಮಾಡ್ತಾ ಬರೋದ್ರಿಂದ ಕೂದಲು ಉದುರೋದು ಕಮ್ಮಿ ಆಗ್ತಾ ಬರ್ತದೆ. ಹಾಗೆಯೇ ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಟ್ ಇದ್ರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನಾನೀಗ ಹೇಳಿರುವಂಥ ಎಲ್ಲ ಸಹ ನಿಮಗೆ ಕೂದಲಿನ ಆರೈಕೆಗೆ ತುಂಬ ಒಂದು ಒಳ್ಳೆಯದು ಮನೆಮದ್ದು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ಬೋದು. ಯಾವುದೂ ಸಹ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ನಿಮಗೆ ಕೂದಲು ಉದುರ್ತದೆ, ಏನಾದರೂ ಇದೆಲ್ಲ ಹಚ್ಚಿದರೆ ಕೂದಲು ಉದುರ್ತದೇನೋ ಅಥವಾ ಏನಾದರೂ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಖಂಡಿತವಾಗ್ಲೂ ಇಲ್ಲ. ಇನ್ನೊಂದು ಅಂತೇಳಿದರೆ, ಆದಷ್ಟು ನೀವು ತಲೆ ಕೂದಲನ್ನು ಟವಲಲ್ಲಿಯೇ ಒರೆಸಿ ನೀವು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ, ಅಥವಾ ಹೇರ್ ಡ್ರೈ ಅಂತ ಇದರಲ್ಲೆಲ್ಲ ನೀವು ಜಾಸ್ತಿಯಾಗಿ ಒಣಗಿಸ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಮಾಡೋದ್ರಿಂದ ತಲೆ ಕೂದಲು ಬೇಗ ಉದುರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೇ. ಮತ್ತು ಬಿಸಿ ನೀರು ಸ್ನಾನ ಮಾಡಿದರೂ ಸಹ ಕೂದಲು ಉದುರುತ್ತದೆ. ಇನ್ನು ನೆಕ್ಸ್ಟ್ ಬಂದು ಅಲೋವೆರಾ. ಅಲೋವೆರಾ ಸಹ ತುಂಬ ಒಳ್ಳೆಯದು. ಅಲೋವೆರಾ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಸಹ ಅಂದರೆ ನಮ್ಮ ಚರ್ಮಕ್ಕೆ ಸಹ ತುಂಬ ಒಳ್ಳೆಯದು, ಜೊತೆಗೆ ಕೂದಲಿಗೆ ಸಹ ತುಂಬ ಒಳ್ಳೆಯದು. ಇದು ಅಂದರೆ ನಿಮಗೆ ಫ್ರೆಶ್ ಆಗಿ ಮನೆಯಲ್ಲೇ ಇದ್ದರೆ ತುಂಬ ಒಳ್ಳೆಯದು ಅಲೋವೆರಾ. ಆ ಜೆಲ್ ತಗೊಂಡು ಕೂದಲಿಗೆ ಹಚ್ಚಿ, ಅಂದರೆ ಇನ್ನೊಂದು ಹೇಳ್ತೇನೆ, ಅಲೋವೆರಾ ಜೆಲ್ಲು ಒಬ್ಬೊಬ್ಬರ ಸ್ಕಿನ್ನಿಗೆ ಆಗ್ತದೆ, ಒಬ್ಬರ ಸ್ಕಿನ್ನಿಗೆ ಆಗೋದಿಲ್ಲ. ಫಸ್ಟಿಗೆ ನೀವು ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ, ಅದರ ನಂತರ ನೀವು ತಲೆಗೆ ಹಚ್ಕೊಳ್ಳಿ. ಇದು ಸಹ ಅಲೋವೆರಾ ಜೆಲ್ಲು ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಬುಡ ಉಂಟಲ್ಲ ಸ್ಟ್ರಾಂಗ್ ಆಗ್ತದೆ. ಸ್ಟ್ರಾಂಗ್ ಆದ ನಂತರ ಅದು ಕೂದಲು ಹೊಸದಾಗಿ ಬರುವಂಥದ್ದು ಕೂದಲು ಉಂಟಲ್ಲ ಅದು ಸ್ಟ್ರಾಂಗ್ ಆಗಿ ಬರ್ತದೆ ಮತ್ತು ದಪ್ಪ ಆಗಿ ಬರ್ತದೆ. ಹೀಗಾಗಿ ಮತ್ತು ನಮ್ಮ ಈ ಕೂದಲು ಉಂಟಲ್ಲ ಒರಟಾಗಿರ್ತದೆ, ಒಬ್ಬರು ಡ್ರೈ ಆಗಿರ್ತದೆ ನೋಡಿ, ಅಂಥವರಿಗೆ ಇದೊಂಥರ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡ್ತದೆ. ಇದು ಕೂದಲಿಗೆ ಅಂತ ಹೇಳಿ ಅದೇ ಹೇಳಿದ್ನಲ್ಲ, ಡ್ರೈ ಆಗ್ತದೆ ನೋಡಿ ಒಬ್ಬರು ಕೂದಲು, ಅಂಥವರಿಗೆ ಇದು ಅಲೋವೆರಾ ಜೆಲ್ ತುಂಬ ಒಳ್ಳೆಯದು. ಅಂದರೆ ಒಂಥರ ಇದು ಏನು ಹೇಳ್ತಾರೆ, ಡ್ರೈ ಆಗಲಿಕ್ಕೆ ಬಿಡುವುದಿಲ್ಲ ಇದೆಲ್ಲ. ಖಂಡಿತವಾಗ್ಲೂ ನೀವು ಇದು ಅಲೋವೆರಾ ಜೆಲ್ ಸಹ ಯೂಸ್ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ಇಷ್ಟೊತ್ತು ತನಕ ನಿಮಗೆ ಕೂದಲಿನ ಆರೈಕೆ ಬಗ್ಗೆ ಸಹ ನಾನು ವಿಡಿಯೋ ಶೇರ್ ಮಾಡ್ಕೊಂಡೆ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆದ, ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಸಹ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.